ನಮಸ್ಕಾರ ವೀಕ್ಷಕರೇ, ರೆಬಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತು ನಾವು ಒಂಥರ ಕೇಡಿ ಲೋಕದಲ್ಲಿ ಇದ್ದೇವೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಇನ್ನೇನು ಕೆಲವೇ 3-4 ದಿನಗಳಲ್ಲಿ ಕೇಡಿ ಸಿನಿಮಾ ಎಲ್ಲರೂ ಕಾಯ್ತಾ ಇದ್ರು. ಎಲ್ಲರ ಅಭಿಮಾನಿಗಳು ಕೂಡ ಕೇಡಿ ಸಿನಿಮಾಕ್ಕೋಸ್ಕರ ಕಾಯ್ತಾ ಇದ್ರು. ಅದರಂತೆ ಇದೇ ತಿಂಗಳು 30ನೇ ತಾರೀಕು ಕೇಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗ ನಾವು ಕೇಡಿ ಲೋಕದಲ್ಲಿದ್ದೀವಿ. ಕೇಡಿ ಲೋಕದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅವರ ಪಾತ್ರಗಳ ಬಗ್ಗೆ ಮಾತಾಡಿಸ್ತಾ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಎಲ್ಲರಿಗೂ ಫೇವ್ರೇಟ್ ಅಂತ ಅನ್ಬೋದು, ಯಮುನಾ ಶ್ರೀನಿಧಿ ಮ್ಯಾಮ್ ಇದ್ದಾರೆ ನಮ್ಮ ಜೊತೆಗೆ. ಸಿನಿಮಾ, ಸೀರಿಯಲ್ ಎಲ್ಲವನ್ನು ಮಾಡ್ಕೊಂತ ಇಷ್ಟು ವರ್ಷಗಳ ಕಾಲ ನಮ್ಮನ್ನೆಲ್ಲರನ್ನೂ ರಂಜಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಕೇಡಿ ಲೋಕದಲ್ಲಿ ಅವ್ರದ್ದೇನ್ ಪಾತ್ರ, ಅವ್ರು ಯಾವ ತರ ಕಾಣಿಸ್ಕೊಂತಾರೆ ಕೇಡಿ ಲೋಕದಲ್ಲಿ ಅನ್ನೋದನ್ನ ತಿಳ್ಕೋಣ. ಮ್ಯಾಮ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಮ್ಯಾಮ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮನ್ನ ನೋಡಿದ್ಮೇಲೆ ಹೈ ಎನರ್ಜಿ ಬಂತು. ಯಾಕೆ ಗೊತ್ತಾ, ಅಮೆರಿಕಾದಲ್ಲಿ ಇರ್ತೀರಾ, ಇಂಡಿಯಾದಲ್ಲಿ ಇರ್ತೀರಾ, ಸಿನಿಮಾ ಮಾಡ್ತೀರಾ, ಸೀರಿಯಲ್ ಮಾಡ್ತೀರಾ, ನಿಮ್ ಎನರ್ಜಿ ಸೀಕ್ರೆಟ್ ಏನು? ನನ್ನ ಎನರ್ಜಿ ಸೀಕ್ರೆಟ್ ಅಂತಂದ್ರೆ ನಿಜವಾಗ್ಲೂ ನಮ್ಮ ಕನ್ನಡದ ಜನತೆ ಅಂತ ಹೇಳಬೇಕು. ಯಾಕೆ ಅಂತಂದ್ರೆ 2 ಧಾರಾವಾಹಿ ಮಾಡಲಿಲ್ಲ, ಒಂದು 6 ತಿಂಗಳು ಅಂತಂದರೆ ನನಗೆ ಮೆಸೇಜ್ಗಳು ಬರುತ್ತೆ, ಮೇಡಮ್ ಎಲ್ಲಿ ಹೊರಟೋಗಿದ್ದೀರಾ, ಯಾಕೆ ಕಾಣಿಸ್ಕೊಳ್ತಾ ಇಲ್ಲ. ನನಗೆ ಸ್ಫೂರ್ತಿ ಅಂತಂದರೆ ನಿಜವಾಗ್ಲೂ ನಮ್ಮ ಕನ್ನಡದ ಜನತೆ ಅಂತಲೇ ಹೇಳಬೇಕು. ಆಮೇಲೆ ಈ ಪಾತ್ರ ಮಾಡಿ, ಈ ಪಾತ್ರ ಮಾಡಬೇಡಿ, ಅದು ಮಾಡಿ, ಇದು ಮಾಡಿ, ಒಂಥರ ಮನೆ ಮಗಳ ಥರ ನೋಡಿಕೊಂಡು ಆ ಸ್ಫೂರ್ತಿ ಕೊಡ್ತಾ ಬಂದಿರೋರು ನಮ್ಮ ಜನರು. ಸೊ ಹಾಗಾಗಿ ನನ್ನ ಎನರ್ಜಿಯಲ್ಲಿ ಅಲ್ಲಿದೆ. ನಿಮ್ ಅದಕ್ಕೋಸ್ಕರನೇ ಕನ್ನಡ ಜನಕ್ಕೋಸ್ಕರನೇ ಟ್ರಾವೆಲ್ ಮಾಡಿದ್ರು ಪರವಾಗಿಲ್ಲ ಅನ್ಬಿಟ್ಟು ಹೋಗ್ತಾ ಬರ್ತಾ ಇರ್ತೀರಾ ಇಂಡಿಯಾಗೂ ಅಮೆರಿಕಾಗೂ. ನಿಜ, ಖಂಡಿತ. ಯಾಕಂದ್ರೆ ಮಕ್ಳು ಇವಾಗ ಅಲ್ಲೇ ಓದ್ತಾ ಇದ್ದಾರೆ. ಸೊ ಹಾಗಾಗಿ ಹೋಗೋದು ಬರೋದು ಸ್ವಲ್ಪ ಜಾಸ್ತಿನೇ ಆಗಿದೆ. ಅದು ಜಾಸ್ತಿ ಇಲ್ಲೇ ಇರ್ತೀನಿ, ಯಾಕಂದ್ರೆ ನನ್ನ ಕೆಲಸ ಎಲ್ಲ ಇಲ್ಲೇ ಇರೋದಲ್ಲ. ಸೊ ಹಾಗಾಗಿ ಇಲ್ಲೇ ಇರ್ತೀನಿ. ಮ್ಯಾಮ್, ಈ ಕೇಡಿ ಸಿನಿಮಾಕ್ಕೋಸ್ಕರ ಸಾಕಷ್ಟು 1-2-3 ವರ್ಷದಿಂದ ನಾವೆಲ್ಲರೂ ಕಾಯ್ತಾ ಇದ್ವಿ. ಫೈನಲಿ ನಮ್ಮ ಕಣ್ಮುಂದೆ ಬರ್ತಾ ಇದೆ ಕೇಡಿ ಸಿನಿಮಾ. ಇದರಲ್ಲಿ ನೀವಿದ್ದೀರಾ ಅನ್ನುವಂಥದ್ದು ಒಂದು ಖುಷಿ ವಿಚಾರ. ಹೇಗಿದೆ ಮ್ಯಾಮ್? ನೀವೆಷ್ಟು ಕಾಯ್ತಾ ಇದ್ದೀರೋ ಅದರಲ್ಲಿ ಒಂದು ಪಾತ್ರವನ್ನು ನಿಭಾಯಿಸಿ ನಾನು ಕೂಡ ಅಷ್ಟೇ ಕಾತರದಿಂದ ತುಂಬಾನೇ ಕಾಯ್ದಿದ್ದಂಥ ಸಿನಿಮಾ ಅಂದರೆ ಇದೆ ಅಂತ ಹೇಳಬೇಕು ನಾನು. ಆಮೇಲೆ ನನಗೂ ಕೂಡ ನೋಡಿ, ಪ್ರೇಮ್ ಸರ್ ಜೊತೆಗೆ, ಪ್ರೇಮ್ ಸರ್ ಅಂತ ನಿರ್ದೇಶಕರು ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ, ನಮ್ಮ ಭಾರತೀಯ ಚಲನಚಿತ್ರರಂಗಕ್ಕೆ ಒಂದು ವರದಾನ ಅಂತ ಹೇಳಬೇಕು. ಅವರು ಪ್ರತಿಯೊಂದು ಪಾತ್ರಕ್ಕೂ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅಂದರೆ, ಅವರ ಚಲನಚಿತ್ರದಲ್ಲಿ ನೀವು ನಟಿಸ್ತಾ ಇದ್ದೀರಾ ಅಂತ ಅಂದರೆ ಅದಕ್ಕೆ ಮಹತ್ವ ಇದ್ದೇ ಇರುತ್ತೆ. ಅದು ಯಾವುದೇ ಪಾತ್ರ ಇರಬಹುದು, ಅದಕ್ಕೊಂದು ಮಹತ್ವ ಇಲ್ಲದೇ ಅವ್ರು ಸುಮ್ಮನೆ ಅಲ್ಲಿ ನಿಲ್ಲಿಸ್ಬಿಡುವಂಥ ಯಾವ ಪಾತ್ರನೂ ಅವ್ರು ನಿಲ್ಲಿಸುವಂಥವ್ರಲ್ಲ. ಹಾಗಾಗಿ ಈ ಚಲನಚಿತ್ರಕ್ಕೆ ನನಗೆ ಕರೆ ಬಂದಾಗ ನಾನು ಯಾವ ಪಾತ್ರ ಏನು ಅಂತ, ಕೆಲವರು ನಿರ್ದೇಶಕರು ಇದ್ದಾರೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ, ನಾನು ಅವರಿಗೆ ಏನು ಕೇಳೋದೇ ಇಲ್ಲ, ಏನು ಪಾತ್ರ ಮಾಡ್ತಾ ಇದ್ದೀನಿ, ಏನು ಎತ್ತ ಏನು ಕೇಳೋಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅವರೊಂದು ಒಳ್ಳೆ ಪಾತ್ರವನ್ನೇ ಕೊಟ್ಟಿರ್ತಾರೆ ಅಂತ ಹೇಳಿ. ಆಮೇಲೆ ಅದರಲ್ಲೂ ಪ್ರೇಮ್ ಸರು ತಾಯಿ ಪಾತ್ರಕ್ಕೆ ಎಂಥ ಮಹತ್ವ ಕೊಟ್ಟಿರ್ತಾರೆ ಅಂತಂದರೆ, ಅದು ಮಾಡುವಾಗ ನಾವೇ ಭಾವುಕರಾಗ್ಬಿಡ್ಬೇಕು ಅಂತ. ಯಾವುದೇ ಸಿನಿಮಾದಲ್ಲಿ ನೋಡಿ ನೀವು, ತಾಯಿಗೆ ತುಂಬ ಮಹತ್ವ ಕೊಡ್ತಾರೆ. ಹಾಗಾಗಿ ಅವ್ರು ಕರೆದಾಗ ಹೋಗೋದೇ ನಮ್ಮ ಒಂದು ಏನು ಹೇಳ್ತಾರೆ, ದೊಡ್ಡಸ್ಕೆ ಅಂತ ಹೇಳ್ಬೋದು. ಅಷ್ಟು ಖುಷಿನಲ್ಲಿ ಪ್ರೇಮ್ ಸರ್ ಅವ್ರ ಚಲನಚಿತ್ರ ಅಂತ ನನಗೆ ತುಂಬ ಇಷ್ಟ. ಈ ಕೇಡಿ ಸಿನಿಮಾಕ್ಕೆ ನನಗೆ ಅವರಿಂದ ಕರೆ ಬಂದಿದ್ದು, ಅವರ ತಂಡದಿಂದ ತುಂಬ ಖುಷಿಲಿ ಮಾಡಿದೆ. ಮತ್ತು ಚಲನಚಿತ್ರ ಮಾಡಬೇಕಾದ್ರೆ ಶೂಟಿಂಗ್ ಸಮಯದಲ್ಲಿ ನಾನು ಕಲ್ತಂಥ ಪಾಠಗಳು ತುಂಬ ಇದೆ ಸರ್ನಿಂದ. ಅವ್ರು ಬೆಳಗ್ಗೆ ಹೇಗೆ ಅಂತಂದರೆ, ನನಗೊಂದು ಅಭ್ಯಾಸ ಏನು ಅಂದರೆ, ನಿರ್ದೇಶಕರು ಸೆಟ್ಟಿಗೆ ಬರೋಕ್ಕೆ ಮುಂಚೆ ರೆಡಿಯಾಗಿ ಇಲ್ಲಿ ಇದ್ಬಿಡ್ಬೇಕು. ಅವರು ಯಾವಾಗ ಕರೆದ್ರೂ ಕಲಾವಿದರು ಅಲ್ಲಿ ರೆಡಿಯಾಗಿ ಕೂತಿರ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಸೊ ಹಾಗಾಗಿ ಮೊದಲನೇ ದಿನ 7 ಗಂಟೆಗೆ ಶೂಟಿಂಗ್ ಅಂತ ಹೇಳಿದ್ರಲ್ಲ, 7 ಗಂಟೆ ಅಂದರೆ ಎಲ್ಲ ಸೆಟಪ್ ಮಾಡ್ಕೋತಾರೆ. ಪ್ರೇಮ್ ಸರ್ ಬರೋಷ್ಟರಲ್ಲಿ ಒಂದು 7:15 ಆಗಬಹುದು ಅಂತ ಎಲ್ಲ ರೆಡಿ ಆಗಿಬಿಟ್ಟು 7:15ಗೆ ಅಲ್ಲಿ ಸೆಟ್ಟಿಗೆ ಹೋದರೆ ಆಗಲೇ ಅವ್ರು ಅಲ್ಲಿ ನಿಂತ್ಕೊಂಡು ಏನಾದರೂ ಒಂದು ಇಲ್ಲ ಅಂದರೆ ತಂದು ಹಾಕೋನಲ್ಲ ಅವರು, ಅವರೇ ಎಲ್ಲ ಎತ್ಕೊಂಡೋಗಿ ಹಾಕೋದು, ಅವರೇ ಮಾಡೋದು, ಆ ಥರ ಬ್ಯುಸಿ ಆಗಿದ್ರು. ನಾನು ಇವತ್ತು ಸರ್ ಬರೋದಕ್ಕಿಂತ ಮುಂಚೆ ಬರೋಕ್ಕಾಗಲಿಲ್ವಲ್ಲ ಅಂತ. ಸೊ 2ನೇ ದಿನ ಸ್ವಲ್ಪ 6:15ಗೆ ಹೋಗಿ ರೆಡಿಯಾಗಿ ಕೂತ್ಕೊಂಡೆ. 6:50ಕ್ಕೆ ಅವರೇ ಬಂದ್ಬಿಟ್ರು. ಸೊ ಹಾಗಾಗಿ ಆ ಥರ ಒಂದು ಎನರ್ಜಿ ಅಂತ ಅಂದರೆ, ಕೆಲಸ ಅಂದರೆ ನಿಜವಾಗ್ಲೂ ಅವರಿಂದ ಕಲಿಬೇಕು. ಅವ್ರ ಪಂಕ್ಚುಯಾಲಿಟಿ ಆಗಬಹುದು, ಆಮೇಲೆ ಕೆಲಸದ ಮೇಲೆ ಒಂದು ಅವರಿಗೆ ಏನಂತಾರ ಒಂದು ಬೆಂಕಿ ಇದೆಯಲ್ಲ, ಅದೇನು ಆಡುತ್ತೆ ಅವಾಗ ಇಡೀ ಸೆಟ್ಟನ್ನೇ ಒಂದು ತುದಿಗಾಲ ಮೇಲೆ ನಿಲ್ಲಿಸಿರುತ್ತೆ. ನಮಗೂ ಒಂದು ಸ್ಫೂರ್ತಿ ಬಂದರೆ ಮಾಡಬೇಕು ಅಂತ ಇಡೀ ದಿವಸ ನಮಗೂ ಕುತ್ಕೊಳ್ಬೇಕು ಅಂತ ಅನ್ಸೋದೇ ಇಲ್ಲ. ಅವರ ಎನರ್ಜಿ ಎಲ್ರಿಗೂ ಅದು ಹರಡುಬಿಟ್ಟಿರುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಕೆಲಸ ಮಾಡೋದ್ರಿಂದ ನಾನು ಸಾಕಷ್ಟು ವಿಚಾರಗಳನ್ನ ಕಲ್ತ್ಕೊಂಡೆ ನಿಜವಾಗ್ಲೂ. ಅಷ್ಟು ನೋಡಿ, 100 ಜನ ಸೆಟ್ಟಲ್ಲಿ ಇದ್ರೂ ಕೂಡ ಕೂಗಾಡೋದು, ಕಿರ್ಚಾಡೋದು, ಮಾಡೋದು, ಟೆನ್ಷನ್ ತೋರಿಸೋದು ಏನೂ ಇರಲ್ಲ. ಅವರಿಗೆ ಏನು ಮಾಡಬೇಕು ಅನ್ನೋದು ಕರೆಕ್ಟಾಗಿ ಅಂದಾಜಿರುತ್ತೆ, ಕರೆಕ್ಟ್ ಗೊತ್ತಿರುತ್ತೆ. ಹಾಗೆ ಮಾಡ್ಕೊಂಡು ಸ್ಮೂತಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನನಗೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು ನಾನು. ಅಷ್ಟು ನನಗಿದ್ದಂಥ 4 ದಿನ ಶೂಟಿಂಗ್ ಸಮಯದಲ್ಲಿ ಚಿಕ್ಕಮಂಗ್ಳೂರಿನಲ್ಲಿತ್ತು. ತುಂಬಾ ಎಂಜಾಯ್ ಮಾಡಿದ್ದೀನಿ, ತುಂಬ ಕಲ್ತಿದ್ದೀನಿ ಕೂಡ.